ನಮಸ್ಕಾರ. ಹುತ್ತ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ನೋಡ್ಬಿಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಮಿತವ್ಯಯದ ಜೀವನ ಪದ್ಧತಿ ಅಳವಡಿಸಿಕೊಳ್ಳಿ ಎಂಬ ಪ್ರಧಾನಿ ಮೋದಿ ಹೇಳಿಕೆ ವಿಚಾರವಾಗಿ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಿಂದೆ ನಾರ್ತ್ ಕೊರಿಯಾ, ಸೌತ್ ಕೊರಿಯಾಗೆ ಯುದ್ಧ ನಡೆದಿತ್ತು. ನೆಹರು ಅವರ ಕಾಲದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದಾಗ ಯುದ್ಧದ ಕಾರಣವನ್ನು ಅವರು ಕೂಡ ಹೇಳಿದ್ರು. ಇದು ರೆಕಾರ್ಡ್ ಕೂಡ ಇದೆ. ಈ ಒಂದು ಮಾತು ನಾನು ಹೇಳ್ತಿಲ್ಲ, ಗೋಲ್ಡ್ ಖರೀದಿ ಮಾಡಬೇಡಿ ಅಂತ. ಹಿಂದೆ ಇಂದಿರಾ ಗಾಂಧಿ ಕೂಡ ಹೇಳಿಲ್ವಾ ಇದೇ ಮಾತನ್ನ? 2013 ಕೂಡ ದೇಶದಲ್ಲಿ ಕ್ರೈಸಿಸ್ ಇತ್ತು, ಜಗತ್ತಿನಲ್ಲಿ ಯುದ್ಧ ಇರಲಿಲ್ಲ. ಯಾಕೆ ಚಿದಂಬರಂ ಅವರು ಗೋಲ್ಡ್ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು? ಯಾವುದೇ ಹಾರ್ಮೋಜಲ್ ಸಂಧಿ ಬಂದಿರಲಿಲ್ವಲ್ಲ, ಏನಾಗಿತ್ತು ಅವರಿಗೆ ಈ ಒಂದು ಮಾತು ಹೇಳಲಿಕ್ಕೆ? ನಮ್ಮ ಬಳಿ ಬಹಳಷ್ಟು ದೊಡ್ಡ ಪ್ರಮಾಣದ ಅನಿಲ ಶೇಖರಣೆ ಇದೆ, ಸದ್ಯ ನಮಗೆ ಗೋಲ್ಡ್ ಅವಶ್ಯಕತೆ ಅಷ್ಟೇ ಇಲ್ಲ, ಅದೇ ಸಲುವಾಗಿಯೇ ಗೋಲ್ಡ್ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನು 1 ವರ್ಷ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ. ಈ ಒಂದು ಮಾತಲ್ಲಿ ಏನು ತಪ್ಪಿದೆ? ಇಡೀ ಜಗತ್ತಿನಲ್ಲಿ LPG ಅಭಾವ, ಕೊರತೆ ಕಂಡು ಬರ್ತಿದೆ. ಆ ದೇಶಗಳಲ್ಲಿ ಯುದ್ಧ ಕೂಡ ಆಗಿದೆ. ಇಡೀ ಜಗತ್ತಿನಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲೆಲ್ಲಿ ಎಷ್ಟೆಷ್ಟು ಹೆಚ್ಚಾಗಿದೆ ಅಂತ ಕಾಂಗ್ರೆಸ್ನಲ್ಲಿರುವಂಥ ಕೆಲವು ಬುದ್ಧಿವಂತರಿಗೆ ಆಲ್ರೆಡಿ ಗೊತ್ತಿದೆ. ಆದರೆ ಇನ್ನು ಕೆಲ ಅತಿ ಬುದ್ಧಿವಂತರಾಗಿದ್ದಾರೆ. ಜಯರಾಮ್ ರಮೇಶ್ ಅಂತವರು, ರಾಹುಲ್ ಗಾಂಧಿ ಅಂತವರು. ಅರಬ್ ಎಮಿರೇಟ್ಸ್, ನ್ಯೂಜಿಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್ ಹಾಗೂ ಇತರೆ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದೊಡ್ಡ ಪ್ರಮಾಣದಲ್ಲಿ ರೇಟ್ ಹೆಚ್ಚಾಗಿದೆ. ಭಾರತದಲ್ಲಿ ಕೇವಲ 3% ಹೆಚ್ಚಿಸಿದ್ದೇವೆ. ಆದರೆ ಕಾಂಗ್ರೆಸ್ ಪಕ್ಷ ಡೆಸ್ಪರೇಷನ್ ಇಂದ ಈ ರೀತಿಯ ಹೇಳಿಕೆಯೊಂದನ್ನು ನೀಡುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಪಾರ್ಟಿಯ ಭೌತಿಕ ದಿವಾಳಿಕೋರತನ ಹಾಗೂ ದೇಶದ ಹಿತಕ್ಕಿಂತ ತಮ್ಮ ರಾಜಕೀಯ ಹಿತಾಸಕ್ತಿ ಹೆಚ್ಚು ಅನ್ನೋದು ತೋರಿಸುತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಒಂದು ಬಹುದೊಡ್ಡ ಇಂಧನ ಕ್ರೈಸಿಸ್ ಕ್ರಿಯೇಟ್ ಆಗಿದೆ. ಇದರಿಂದ ನಮ್ಮ ದೇಶ ಅಲ್ಲ, ಭಾಳಷ್ಟು ದೇಶ ಕಡೆ ಎನರ್ಜಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ದಾರೆ. ಎನರ್ಜಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಯಾವ್ಯಾವ ದೇಶದೊಳಗೆ? ಭಾಳ ದೊಡ್ಡ ಎಕಾನಮಿಕಲಿ ಭಾಳ ಮುಂದುವರೆದಂಥ ದೇಶದಾಗ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಕೆಲವು ದೇಶದೊಳಗೆ ಈ ಆಯಿಲು ಮತ್ತು ಗ್ಯಾಸು ಲಭ್ಯತೆ ಇದೆ. ಹಾಗಾಗಿ ಇದರ ಸಪ್ಲೈ ಚೈನ್ ಇದು ಬಂದಾದರೆ ಇದು ಭಾರಿ ದೊಡ್ಡ ಎಕಾನಮಿಗೆ ಒಂದು ಆಘಾತವನ್ನು ಉಂಟು ಮಾಡ್ತದೆ. ಈಗ ಯಾವಾಗ ಎಕಾನಮಿ ಮೇಲೆ ಆಘಾತ ಉಂಟಾಗ್ತದೆ, ಈಗ ಉದಾಹರಣೆಗೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ, ಲಾಜಿಸ್ಟಿಕ್ ಮೇಲೆ ಯಾವಾಗ ಪರಿಣಾಮ ಬೀರಲಿಕ್ಕೆ ಶುರು ಆಗ್ತದೆ, ಆವಾಗ ಪ್ರಧಾನಮಂತ್ರಿಗಳೇನು ಹೇಳಿದ್ದಾರೆ, ಇದು ಸಾಮಾನ್ಯ ವ್ಯಕ್ತಿಯ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀಳ್ತದೆ. ಅದಕ್ಕೆ ನಾವು ಈಗ ಮಿತವ್ಯಯವನ್ನು ಮಾಡಬೇಕು ಅಂತ. ನೀವು ನನಗನ್ನಿಸ್ತದೆ, ಸಿಂಗಾಪುರ ಒಂದು ಸಣ್ಣ ರಾಷ್ಟ್ರ, ನಮ್ಮ ಬೆಂಗಳೂರು ಇದ್ದಷ್ಟದ, ಅಲ್ಲಿ ಗೊಬ್ಬರನೂ ಬೇಕಾಗಿಲ್ಲ. ಮೇನ್ಲಿ ನಮಗೆ ಸೆಕೆಂಡ್ ಲಾರ್ಜೆಸ್ಟ್ ನಮ್ದು ಕನ್ಸಂಪ್ಷನ್ ಇರೋದ್ರಾಗ ರಸಗೊಬ್ಬರದಾಗ, ಪೆಟ್ರೋಲಿಯಂ ಪ್ರಾಡಕ್ಟ್ ಮೂಲಕ. ಆ ರಸಗೊಬ್ಬರ ಅಲ್ಲಿ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಎವ್ರಿಥಿಂಗ್ ಈಸ್. ಪಂಚರಾಜ್ಯ ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ರಾಷ್ಟ್ರೀಯ ಪಕ್ಷ ತನ್ನ ಅಸ್ತಿತ್ವ ಮೂಡಿಸಲು ಸಜ್ಜಾಗಿದ್ದು. ರಾಷ್ಟ್ರೀಯ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಕರ್ನಾಟಕದಲ್ಲಿ ಸಂಘಟನೆ ಬಲಪಡಿಸಲು ಮುಂದಾಗಿದೆ. ಕಲಬುರಗಿಯಲ್ಲಿ ವಿವಿಧ ಮಠಾಧೀಶರು ಹಾಗೂ ಹಿಂದುಳಿದ ಸಮುದಾಯಗಳ ಮುಖಂಡರು ಸಭೆ ನಡೆಸಿ ಪಕ್ಷಕ್ಕೆ ಬೆಂಬಲ ಕೂಡ ಸೂಚಿಸಿದ್ದಾರೆ. ರಾಷ್ಟ್ರೀಯ ಕೋಲಿ, ಬೆಸ್ತ, ನಿಷಾದ್ ಹಾಗೂ ಹಿಂದುಳಿದ ವರ್ಗಗಳ ಮಠಾಧೀಶರ ಮಹಾಸಭಾ ವತಿಯಿಂದ ನಗರದಲ್ಲಿ ಆಯೋಜಿಸಿದ ಸಭೆಯಲ್ಲಿ ಅನೇಕ ಮಠಾಧೀಶರು, ಸಮಾಜದ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಮುಖಂಡರು, ರಾಜ್ಯದಲ್ಲಿ ಅತಿ ಹಿಂದುಳಿದ ಸಮುದಾಯಗಳಿಗೆ ಸಮರ್ಪಕ ರಾಜಕೀಯ ಪ್ರಾತಿನಿಧ್ಯ ಸಿಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ VIP ಪಕ್ಷ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಕ್ಷವು ರಾಷ್ಟ್ರೀಯ ಅಧ್ಯಕ್ಷ ಮುಖೇಶ್ ಸೋಹಾನಿ ಅವರ ನೇತೃತ್ವದಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಜನಸಾಮಾನ್ಯರ ಪರ ಕೆಲಸ ಮಾಡ್ತಿದೆ. ಇದೀಗ ಕರ್ನಾಟಕದಲ್ಲಿಯೂ ಕೂಡ ಪಕ್ಷ ಸಂಘಟನೆಗೆ ಹೈಕಮಾಂಡ್ ವಿಶೇಷ ಆದ್ಯತೆ ನೀಡಿದ್ದು, ಹಿಂದುಳಿದ ಸಮುದಾಯಗಳ ಸಂಘಟನೆ ಮತ್ತು ರಾಜಕೀಯ ಶಕ್ತೀಕರಣವೇ ಪಕ್ಷದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಾಯ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನನ್ನ ಆರಾಧ್ಯಗಳನ್ನು ಹೃದಯದಲ್ಲಿ ಮರೆಸಿಕೊಳ್ಳುತ್ತಾ, ಇಂದಿನ ದಿವಸ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯಲ್ಲಿ ಇಂದಿನ ದಿವಸ ನಮ್ಮ ರಾಷ್ಟ್ರೀಯ VIP ಪಕ್ಷವನ್ನು ಗುಲ್ಬರ್ಗಕ್ಕೆ ಇವತ್ತ ಸ್ವಾಮಿಗಳ ನೇತೃತ್ವದ ಒಂದು ಆಶೀರ್ವಾದ ಪಡ್ಕೊಳ್ಳಕ್ಕೆ BK ಮೋಹನ್ ಕುಮಾರ್ ಅವರು ಆಗಮಿಸಿದ್ದಾರೆ. ಈ ಒಂದು ಪಕ್ಷದ ವಿಶಿಷ್ಟತೆ ಹಿಂದುಳಿದ ವರ್ಗದ ಒಂದು ಏಳಿಗೆಗಾಗಿ ಮೋಹನ್ ಕುಮಾರ್ ಅವರು ಹಿಂದುಳಿದ ವರ್ಗದಲ್ಲಿ ಜನಿಸಿ ಅವರ ಒಂದು ದೊಡ್ಡ ಕೊಡುಗೆಯನ್ನೇ ಪಡ್ಕೊಳ್ತಿದ್ದಾರೆ. ಇಂದಿನ ದಿವಸ ನಾವೆಲ್ಲರನ್ನೂ ಕೂಡ ಗುರುಗಳು ಅವರ ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಅವರ ಒಂದು ಏಳಿಗೆಯಾಗಿ ನಾವೆಲ್ಲರೂ ಅವರಿಗೆ ಕೈ ಜೋಡಿಸ್ತಿದ್ದೇವೆ. ಹಿಂದುಳಿದ ಪಕ್ಷವನ್ನು
ಬೆಳೆಸಬೇಕು, ಮತ್ತೆ ಹಿಂದುಳಿದ ವ್ಯಕ್ತಿಯನ್ನು ಕೂಡ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶ ನಮ್ದಾಗಿರ್ತದೆ. ಸ್ವಾಮಿಗಳಿಗೆ ಇವತ್ತು ಯಾಕೆ ಸಂತೋಷ ಪಡ್ತೀವಿ ಅಂದ್ರೆ, ಇವತ್ತು ಜಾತಿ ಎಂದು ಹೊಡೆದಾಡುವಂತ ನಿಟ್ಟಿನಲ್ಲಿ ಇವತ್ತ ಹಿಂದುಳಿದ ವರ್ಗದಲ್ಲಿ ಎಲ್ಲರೂ ನಾವು ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತು BK ಮೋಹನ್ ಕುಮಾರ್ ಅವರು ಈ ಗುಲ್ಬರ್ಗಕ್ಕೆ ಆಗಮಿಸಿದ್ದಾರೆ. ಅವರ ಒಂದು ಪಕ್ಷವನ್ನು ಕಟ್ಕೊಂಡು ಬಂದಿದ್ದಾರೆ. ಮುಂದಿನ ಜೂನ್ 7ನೇ ತಾರೀಕು ಬೆಂಗಳೂರಲ್ಲಿ ಈ ಒಂದು ಪಕ್ಷವನ್ನು ಉದ್ಘಾಟನೆ ಆಗೋದಿದೆ. ಹಾಗಾಗಿ ನಾವೆಲ್ಲರೂ ಮಠಾಧೀಶರು ಇವತ್ತು ಏನು ನಾವು ಕಡಿಮೆ ಸಂಖ್ಯೆಯಲ್ಲಿ ಸೇರಿಲ್ಲ. ಎಲ್ಲಾ ಸ್ವಾಮಿಗಳು ಇವತ್ತು ಅಮಾವಾಸ್ಯೆ ಮತ್ತು ಮದುವೆ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಂಗಳೂರಿಗೆ ನಾವೆಲ್ಲರನ್ನು ಕೂಡ ಆಗಮಿಸುತ್ತಿದ್ದೇವೆ. ಸುಮಾರು 106 ಸ್ವಾಮಿಗಳು ಕೂಡ ಅಲ್ಲಿ ನಾವು ಆಗಮಿಸಿ ಅವರಿಗೆ ಆಶೀರ್ವಾದ ಮಾಡ್ತಿದ್ದೀವಿ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅಲ್ಲಿ ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣವಾಗಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈ ವಿಚಾರ ಅಧಿಕಾರಿಗಳು ತಮ್ಮ ಗಮನಕ್ಕೆ ತಂದಿದ್ದಾರೆಂದು ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಮಾಡಬೇಕು. 500 ಕೋಟಿ ಮೇಲಿರುವುದಕ್ಕೆ CIDಗೆ ವರ್ಗಾವಣೆ ಮಾಡಬೇಕು. ಸಾವಿರಾರು ಕೋಟಿ ಅದರಲ್ಲಿದೆ. ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಮುಂದಿನ ಸ್ಟೆಪ್ CID ಅವರು ತಗೋತಾರೆ ಅಂತ ಹೇಳಿಕೆಯೊಂದನ್ನು ನೀಡಿದ್ದಾರೆ. ತನಿಖೆಯಲ್ಲಿ ಮತ್ತೆ ಯಾರ ಹೆಸರಿದೆ ಅಂತ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಹಗರಣ ಆಗಿದೆ, ಇದು ರಾಜಕೀಯ ಪ್ರೇರಿತ ಅನ್ನೋದು ಸರಿಯಲ್ಲ. ಅವರು ಮಾಡುವಂಥ ಭಾಷಣ ನೋಡಿ ಹೀಗಾಯಿತು ಅಂತ ಹೇಳಿಕೆಯೊಂದನ್ನು ನೀಡ್ತಿದ್ದಾರೆ. ಆದರೆ ಹಗರಣ ಆಗಿದ್ದು ನಿಜ. ಜಾಸ್ತಿ ಬಡ್ಡಿ ಕೊಡಲು ಸಾಧ್ಯವಿಲ್ಲ. ಇವರು ಹೇಗೆ ಕೊಡ್ತಾರೆ? ಇನ್ನು ತನಿಖೆ ಬಳಿಕ ಎಲ್ಲ ವಿಚಾರ ಹೊರ ಬರಲಿದೆ ಎಂದು ಹೇಳಿದ್ದಾರೆ. ಯಾವುದೇ ಅನುಮತಿ ಇಲ್ಲದೆ ಅವ್ರು ಟ್ರಾನ್ಸಾಕ್ಷನ್ ಮಾಡಿದಾರಂತ ಇದೆ. ಅದು ಮತ್ತು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು CIDಗೆ ವರ್ಗಾವಣೆ ಆಗಿದೆ 5 crores. ಸೊ ಇನ್ನು CID ಅವರು ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಪ ತೋರಿಸಿದೆ, ಯಾವ ಪರ್ಮಿಷನ್ ಇದೆ, ಯಾವುದು ಇಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಅದನ್ನು ಅದೇ ನೋಡ್ಬೇಕ್ರೆ ಇನ್ನು CID ಅವರು ತನಿಖೆ ಆದಾಗ ಅಲ್ಲಿ ಯಾರ ಹೆಸರಿದೆ, ಯಾರು ಅವ್ರಿಗೆ ದುಡ್ಡು ಇಟ್ಟಿದ್ದಾರೆ, ಅವಾಗ ಪ್ರಾರಂಭ ಆಗೋದ್ರಿ ಅದು. ಅಲ್ಲ ಇದ್ದೇ ಇದೆ ಅಂತ ಭಾಳಷ್ಟು ಇದೆ. ಮೋಸ ಮಾಡಲಿಕ್ಕೆ 1 ತಿಂಗಳಲ್ಲಿ ಡಬಲ್ ಕೊಡ್ತೀವಿ, ವರ್ಷದಲ್ಲಿ ಡಬಲ್ ಕೊಡ್ತೀವಿ ಅನ್ನೋ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಗಮನಕ್ಕೆ ತರಬೇಕು. ಸರ್, ಇದೊಂದು ರಾಜಕೀಯ ಪ್ರೇರಿತ ಅನ್ನುವಂಥದ್ದನ್ನು ಕೂಡ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಇಂಥ ಪ್ರಕರಣದಲ್ಲಿ ರಾಜಕೀಯ ಯಾರು ಮಾಡ್ತಾರೆ? ಯಾರು ಮಾಡೋರು? ರಾಜಕೀಯ ಮಾಡೋರು ಅದಕ್ಕೆ ಹೇಳಿಲ್ಲ. ಹೇಳೋರು ಅಂತ ಅವ್ರು ಹೇಳೋರು, ಅವ್ರಿಗೆ ನೋ ಲಿಮಿಟಾ. ಬೆಳಗಾವಿಯಲ್ಲಿ ಏನಾದರೂ ಕೂಡ ಅದಕ್ಕೊಂದು ರಾಜಕೀಯ ಅಂತ ಹೇಳಿಬಿಡ್ತಾರೆ. ಇಷ್ಟೆಲ್ಲ ದೊಡ್ಡ ಹಗರಣ ಆಗಿದೆ, ಅದ್ರಲ್ಲಿ ರಾಜಕೀಯ ಪ್ರಶ್ನೆ ಇರಲ್ಲ. ಹೌದು, ಅದರಿಂದ ಇದಾಯ್ತು. ಅದು ಅವ್ನು ಮಾಡುವಂಥ ಭಾಷೆನ ರಾಜಕೀಯ ವ್ಯಕ್ತಿಗಳಿಗೆ ಥ್ರೆಟ್ ಕೊಡುವಂಥ ಮಾತಾಡೋದಂದ್ರೆ ಇದು ಉದ್ಭವ ಆಯಿತು. ಆಮ್ಯಾಗ ಅದು ಒಂದು ನೋಡ್ಲಿಕ್ಕೆ ಹೋಗಿ 2 ಸಿಕ್ತು, 2 ಹೋಗಿ 3 ಸಿಕ್ತು, ಹಂಗಾಯ್ತು ಅದಷ್ಟೇ. CID ಅವ್ರು ಮಾಡ್ತಾರೆ, ತನಿಖೆ ಮಾಡ್ತಾರೆ. ಇಲ್ಲ ಈಗಂತ ಮಾಡಿದಾಗ ಅದು ಇಲ್ಲಿಗೆಲ್ಲ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಧಿಕಾರಿಗಳ. ಇನ್ನು ಮುಂದಿನೆಲ್ಲ CID ಅವ್ರಿಗೆ ಬಿಟ್ಟಾರ. CID ಅವರು ತನಿಖೆ ಮಾಡ್ರಿ. ಇಲ್ಲ ಪ್ರಕರಣಗಳು CIDಗೆ ಹೋಗಿದಾವೆ ಸರ್. ಅದು ಎಲ್ಲಿ ಏನಾಯ್ತು ಅನ್ನುವಂಥದ್ದೇ ಗೊತ್ತಾಗಲ್ಲ. ಇಲ್ಲ ಸಾಕಷ್ಟಕ್ಕೆ ಮಾಡಿದ್ದಾರೆ, ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸುಮಾರನ್ನು ಒಳ್ಳೆ ರೀತಿ ಮಾಡಿದ್ದಾರೆ. ಇದು ಕೂಡ ನ್ಯಾಚುರಲಾಗಿ 5 ಕೋಟಿ ಅಬಾವ್ ಇರೋದ್ರಿಂದ ನ್ಯಾಚುರಲಾಗಿ ಇದು CIDಗೆ ಹೋಗ್ತದೆ. ಅವರೇ ಮಾಡಬೇಕು. 35,000 ಜನ ಅದರಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದಿಗೆ ಇಲ್ಲ ಪ್ರಾಥಮಿಕ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಎಷ್ಟಿದೆ ಎಕ್ಸಾಕ್ಟ್ಲಿ. ಅದೇ 1-2 ಸಲ ಹುಡುಕ್ಲಿಕ್ಕೆ ಆಗೋಲ್ಲ ಎಷ್ಟಿದಾರಂತ. ಸೊ ಅದು ಆಗಿದ್ದಂತೆ ನಿಜ, ಪ್ರಶ್ನೆ ಇಲ್ಲ. ಜಾಸ್ತಿ ಇಂಟ್ರೆಸ್ಟ್ ಕೊಡೋಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಇವ್ರು ಹೆಂಗೆ ಕೊಡ್ತಾ ಇದ್ದಾರೆ ಇವೆಲ್ಲ ತನಿಖೆ ಆಗಬೇಕಲ್ಲ. 10 ಲಕ್ಷಕ್ಕೆ 3 ಲಕ್ಷ, 3,000, 4,000 ಪ್ರತಿ ತಿಂಗಳ ಕೊಡ್ತಾರೆ ಅಂತಾರೆ. ಇದನ್ನ ಚೆಕ್ ಮಾಡಬೇಕು. ಎಲ್ಲ ಬರ್ತಾರೆ ಬಂದಾಗ. ಸರ್, ಇತ್ತೀಚೆಗೆ ಬೆಳಗಾವಿ ಮಹಾನಗರ ಪಾಲಿಕೆ ಸಭೆ ಬೆಳಗಾವಿ ಕರ್ನಾಟಕದ್ದು ಅಂತೇಳಿ ಠರಾವ್ ತೊಗೊಳಕ್ಕೆ ಅವರು ಹಿಂದೇಟ್ ಆಗ್ತಾ ಇದ್ದಾರೆ. ಏನಾದರೂ ಬಂದಿದೆ ಸರ್ ಇದು ಏನೋ ವಿಚಾರ? ರಸ್ತೆ ಸಂಚಾರದ ಮಾರ್ಗ ಮಧ್ಯದಲ್ಲೇ ಪ್ರತ್ಯಕ್ಷವಾದ ಚಿರತೆ. ರಾತ್ರಿ ವೇಳೆ ಮಾರ್ಗ ಮಧ್ಯದಲ್ಲಿ ಚಿರತೆ ಪ್ರತ್ಯಕ್ಷಕ್ಕೆ ಬೆದರಿದ ಪ್ರಯಾಣಿಕರು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಪಡುವನಹಳ್ಳಿ ಬಳಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಜೆಸಿಪುರದಿಂದ ಅರಸೀಕೆರೆಗೆ ಹೋಗ್ತಿರುವಾಗ ಬೈಕ್ ಸವಾರರಿಗೆ ಕಾಣಿಸಿಕೊಂಡಿದೆ ಚಿರತೆ. ರಾತ್ರಿ ವೇಳೆ ಬೇಟೆಯಾಡಲು ಕುಳಿತುಕೊಂಡಂತೆ ಚಿರತೆ ಪ್ರತ್ಯಕ್ಷವಾಗಿದೆ. ಈ ಭಾಗದಲ್ಲಿ ಚಿರತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೂಡ ನೀಡಲಾಗಿದೆ. ಇನ್ನು ಚಿರತೆ ಪ್ರತ್ಯಕ್ಷದಿಂದ ಸ್ಥಳೀಯರಲ್ಲಿ ಹಾಗೂ ಪ್ರಯಾಣಿಕರಲ್ಲಿ ಆತಂಕ ಉಂಟಾಗಿದೆ.
జింక కాదది చిరుతే అలా చెప్తే ఎందుకు వస్తామన్నాయితా అడికేందా ఇంటికి వస్తుందా ಕಲಬುರಗಿ ಜಿಲ್ಲೆಯ ಜನತೆಗೆ ಈಗ ಮತ್ತೊಂದು ಪ್ರಮುಖ ಪ್ರವಾಸಿ ತಾಣ ಸಿಕ್ಕಂತಾಗಿದೆ. ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮಾಡಬೋಳು ಬಳಿ ಅತ್ಯಾಧುನಿಕವಾಗಿ ನಿರ್ಮಾಣಗೊಂಡಿರುವ ನೂತನ ಕಲಬುರಗಿ ಮೃಗಾಲಯ ಇಂದು ಅಧಿಕೃತವಾಗಿ ಲೋಕಾರ್ಪಣೆಯಾಗಿದೆ. ಸುಮಾರು 47 ಎಕರೆ ವಿಶಾಲ ಪ್ರದೇಶದಲ್ಲಿ ತಲೆ ಎತ್ತುತ್ತಿರುವ ಈ ಸುಂದರ ಮೃಗಾಲಯವನ್ನು ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಜಂಟಿಯಾಗಿ ಉದ್ಘಾಟಿಸಿದ್ದಾರೆ. ಈ ಭಾಗದ ವನ್ಯಜೀವಿ ಪ್ರೇಮಿಗಳು ಮತ್ತು ಪ್ರವಾಸಿಗರನ್ನು ಆಕರ್ಷಿಸಲು ಸಕಲ ಸೌಲಭ್ಯಗಳೊಂದಿಗೆ ಈ ಜೂ ವಿನ್ಯಾಸಗೊಳಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪರಿಸರ ಪ್ರವಾಸೋದ್ಯಮಕ್ಕೆ ಹಾಗೂ ವನ್ಯಜೀವಿ ಸಂರಕ್ಷಣೆಗೆ ಈ ಮೃಗಾಲಯ ದೊಡ್ಡ ಕೊಡುಗೆ ಆಗಲಿದ್ದು ಆರಂಭದಲ್ಲಿ ಸಾರ್ವಜನಿಕರಿಂದ ಭಾರಿ ಪ್ರಶಂಸೆ ವ್ಯಕ್ತವಾಗ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಮತ್ತಷ್ಟು ಅಪರೂಪದ ಪ್ರಾಣಿ ಪಕ್ಷಿಗಳನ್ನು ತರಲು ಅರಣ್ಯ ಇಲಾಖೆ ಯೋಜನೆ ರೂಪಿಸಿದೆ. ಸರಿ ಜರ ಸ್ವಲ್ಪ ಸರಿ ದೇಶದ ವಿವಿಧ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಪ್ರಸಿದ್ಧ ದತ್ತಕ್ಷೇತ್ರ ದೇವಲ್ ಗಾಣಗಾಪುರದಲ್ಲಿ ಭೀಮಾ ನದಿ ಕಲುಷಿತವಾಗ್ತಿರುವುದು ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ಒಳಚರಂಡಿ ನೀರನ್ನು ನೇರವಾಗಿ ಭೀಮಾ ನದಿಗೆ ಹರಿಯುತ್ತಿರುವುದರಿಂದ ತ್ರಿವೇಣಿ ಸಂಗಮದ ಪಾವಿತ್ರ್ಯ ಹಾಳಾಗ್ತಿದೆ ಎಂದು ಭಕ್ತರು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ದತ್ತನ ಮೇಲೆ ಎಂದೇ ಪ್ರಸಿದ್ಧಿ ಪಡೆದಿರುವ ದೇವಾಲ್ ಗಾಣಗಾಪುರ ಕ್ಷೇತ್ರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡ್ತಾರೆ. ಭಕ್ತರು ಮೊದಲು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬಳಿಕ ದೇವಸ್ಥಾನಕ್ಕೆ ತೆರಳುವುದು ಸಂಪ್ರದಾಯವಾಗಿದೆ. ಆದರೆ ಇದೀಗ ಒಳಚರಂಡಿ ನೀರು ನೇರವಾಗಿ ನದಿಗೆ ಸೇರುತ್ತಿರುವ ಹಿನ್ನೆಲೆ ನದಿಯ ನೀರು ಸಂಪೂರ್ಣ ಕಲುಷಿತವಾಗ್ತಿದೆ. ಕಲುಷಿತ ನೀರಿನಿಂದ ದುರ್ವಾಸನೆ ಬರ್ತಿದ್ದು ಭಕ್ತರಲ್ಲಿ ಅನಾರೋಗ್ಯದ ಭೀತಿ ಕೂಡ ಹೆಚ್ಚಾಗಿದೆ. ಹಲವು ಬಾರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ಒಳಚರಂಡಿ ನೀರನ್ನು ಬೇರೆ ಮಾರ್ಗದಲ್ಲಿ ಹರಿಸುವ ವ್ಯವಸ್ಥೆ ಮಾಡಬೇಕು. ಪವಿತ್ರ ನದಿಯನ್ನು ಮಾಲಿನ್ಯದಿಂದ ರಕ್ಷಿಸಲು ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಪವಿತ್ರ ಕ್ಷೇತ್ರವಾದ ಗಾಣಗಾಪುರದಲ್ಲಿ ಭೀಮಾ ನದಿ ಕಲುಷಿತವಾಗ್ತಿರುವುದು ಭಕ್ತರ ಬೇಸರಕ್ಕೆ ಕಾರಣವಾಗಿದ್ದು ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮೂಲಕ ಕೇರಳದಲ್ಲಿ 10 ವರ್ಷಗಳ ಬಳಿಕ ಕಾಂಗ್ರೆಸ್ ಮತ್ತೆ ಸರ್ಕಾರ ರಚಿಸಿದೆ. ತಿರುವನಂತಪುರಂ ಸೆಂಟ್ರಲ್ ಮೈದಾನದಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಆಲೇಕರ್ ಅವರು ಸತೀಶನ್ ಅವರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ದೇವರ ಹೆಸರಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಸತೀಶನ್ ಅವರು ಪದಗ್ರಹಣ ಕೂಡ ಮಾಡಿದರು. ಇದೇ ವೇಳೆ 20 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಪದಗ್ರಹಣ ಸಮಾರಂಭದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಿಎಂ ಪಿಣರಾಯಿ ವಿಜಯನ್, ಎಡಪಂಥೀಯ ನಾಯಕರು ಹಾಗೂ ಬಿಜೆಪಿ ಜನಪ್ರತಿನಿಧಿಗಳು ಸೇರಿದಂತೆ ಹಲವರು ಹಾಜರಿದ್ದರು. ರಾಜ್ಯದ ಹಲವೆಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿಜೇಂದ್ರ ಸೇರಿದಂತೆ ಬಿಜೆಪಿ ನಾಯಕರ ಮೆಟ್ರೋ ಪ್ರಯಾಣ ವಿಚಾರವಾಗಿ ಈ ಒಂದು ಸ್ಥಿತಿಗೆ ದೇಶವನ್ನ ತಂದವರಾರು ಅಂತ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯ 4 ಜನ ಎಸ್ಕಾರ್ಟ್ ಬಿಟ್ರೆ ದೇಶದ ಸಮಸ್ಯೆ ಪರಿಹಾರ ಆಗುತ್ತಾ? ಇಷ್ಟು ದಿನ ಎಲ್ಲವೂ ಸರಿಯಾಗಿತ್ತು ಅಂತ ಮೋದಿ ಹೇಳ್ತಿದ್ರು. ಇವಾಗ ಯಾಕೆ ದೇಶದ ಆರ್ಥಿಕ ಸ್ಥಿತಿ ಆಪತ್ತಿನಲ್ಲಿದೆ? ಇನ್ನು ಮೋದಿ ಹೇಳೋಕ್ಕಿಂತ ಮುಂಚೆಯೇ ಪ್ರತಿ ವಾರ ಒಂದು ದಿನ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ದೆವು. ಜಾಗತಿಕವಾಗಿ ನಾವು ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ ಎಂದು ಮೋದಿ ಹೇಳಬೇಕಾಗಿತ್ತು. ಹೀಗಂತ ಸಂಸತ್ನಲ್ಲಿ ಮೋದಿ ಈ ಮಾತನ್ನ ಹೇಳಬೇಕಾಗಿತ್ತು.
ಬದಲಿಗೆ ದೇಶದ ಸಂಕಷ್ಟದ ಬಗ್ಗೆ ರಾಹುಲ್ ಗಾಂಧಿ ಅವರು ಮೊದಲೇ ಹೇಳಿದರು. ಆವಾಗ ಯಾರು ಕೂಡ ಈ ಒಂದು ಮಾತಿನ ಬಗ್ಗೆ ಎಚ್ಚೆತ್ತುಕೊಳ್ಳಲಿಲ್ಲ. ಇವಾಗ ಪೆಟ್ರೋಲ್ ಕಡಿಮೆ ಬಳಸಿ ಅಂತ ಹೇಳ್ತಿದ್ದಾರೆ. ಏನಾದರೂ ಒಳ್ಳೆ ಸುದ್ದಿ ಇದ್ದರೆ ರಾತ್ರಿ 8 ಗಂಟೆಗೆ ಟಿವಿ ಮುಂದೆ ಬಂದು ಹೇಳ್ತಾರೆ. ಇದನ್ನು ಮೊದಲೇ ಯಾಕೆ ಜನರ ಹತ್ತಿರ ಹೇಳಲಿಲ್ಲ, ಈ ಒಂದು ವಿಷಯನ ಮೊದಲೇ ಯಾಕೆ ಜನರ ಹತ್ತಿರ ಹೇಳಲಿಲ್ಲ ಎಂದು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಾವು ಪ್ರತಿ ವಾರ ಹೋಗ್ತೀವಲ್ಲ, ವೈಟ್ ಫೀಲ್ಡಿಗೆಲ್ಲ ಹೋಗ್ಬೇಕಾದ್ರೆ ನಾವು ಮೆಟ್ರೋನಲ್ಲೇ ಹೋಗೋದು. ಆಮೇಲೆ ಒಂದಿನ ಅಲ್ಲ, ಪಾಪ ವಿಜೇಂದ್ರ ಅವ್ರು ಇರ್ಬೋದು, ಸೆಂಟ್ರಲ್ ಮಿನಿಸ್ಟರ್ಸ್ ಇರ್ಬೋದು, ಇವತ್ತು ಬೆನ್ಗಾವಲ್ ಬಿಡೋಕ್ಕೆ ಅಥವಾ ಮೆಟ್ರೋ ಹತ್ತೋದಕ್ಕೆ ಅಥವಾ ಬಸ್ ಹತ್ತೋದಕ್ಕೆ ಈ ಪರಿಸ್ಥಿತಿಗೆ ಯಾಕೆ ಬಂದಿದ್ರೆ ಅದಕ್ಕೆ ಹೇಳ್ಬೇಕಲ್ಲ ತಾವು. ಈಗ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದು ಯಾರು, ಯಾಕೆ, ಹೇಗಾಯಿತು, ಅದು ಇಂಪಾರ್ಟೆಂಟ್ ಅಲ್ಲ. ಯಾರು BJP ನಾಯಕರು 4 ಜನ ಮೆಟ್ರೋ ಹತ್ತಿದ ತಕ್ಷಣ ನಮ್ಮ ಪರಿಸ್ಥಿತಿ ಸರಿಯಾಗಾಯ್ತಾ? ಶ್ರೀಸಾಮಾನ್ಯನಿಗೆ ಯಾವ ರೀತಿ ಆರ್ಥಿಕ ಹೊಡೆತ ಆಗಿದೆ ಮೋದಿಯವರ ನೀತಿಗಳಿಂದ ಅಂತ ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಲ್ಲ. ಅವರಂತೂ ಹೋದರು. ಈಗ ಮಿಕ್ಕಿದ್ದಲ್ಲ ಒಳ್ಳೆ ಸುದ್ದಿ ಇದ್ರೆ ಬಂದು ರಾತ್ರಿ 8:30 ನಿಮ್ಗೆ ಹೇಳ್ತಾರೆ. ಯಾವಾಗ ಕೈ ಸುದ್ದಿ ಇರ್ತದ ವಿದೇಶಕ್ಕೆ ಹೋಗ್ಬಿಡ್ತಾರೆ. ಇದ್ಯಾಕೆ ಹೇಳಿಲ್ಲ 3 ರೂಪಾಯಿ ಜಾಸ್ತಿ ಆಗ್ತಾ ಇರೋದು? ಪರೀಕ್ಷೆ ಪೈ ಚರ್ಚೆ ಮಾಡ್ತಾರ, ನೀಟ್ ಅಕ್ರಮ ಆದಾಗ ಓಡೋಗ್ತಾರೆ. ಗ್ಲೋಬಲ್ ಎಫೆಕ್ಟ್ ಇದೆ, ಆಯ್ತು ರೀ, ಗ್ಲೋಬಲ್ ಎಫೆಕ್ಟ್ ಇದ್ರೆ ಅದನ್ನ ಒಪ್ಕೊಳ್ಳಕ್ಕೆ ಏನಂತೆ ಪಾರ್ಲಿಮೆಂಟ್ನಲ್ಲಿ ಹೇಳಬೇಕಲ್ಲ. ಹೌದು, ಹಿಂಗೆ ವಿದೇಶದಲ್ಲಿ ಯುದ್ಧ ಆಗ್ತಾ ಇದೆ, ನಾವು ನಮ್ಮ ಪರಿಸ್ಥಿತಿ ಗಂಭೀರ ಆಗ್ಬೋದು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಇವರು ಏನು ಇಲ್ಲ ಅಂತ ಹೇಳ್ತಾರೆ. ಹರ್ದೀಪ್ ಸಿಂಗ್ ಪುರಿ ಅವರು ಮತ್ತು ಮೋದಿ ಅವರು ಅದೇ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಕೊಡೋದ್ರು? ಹೇಳಿ ಅವರು ನಾವು ಪೂರ್ವ ಸಿದ್ಧತೆ ಮಾಡಿ. ದೇಶದ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ಹಿರಿಯ ನಾಯಕ HD ದೇವೇಗೌಡ ಅವರ 94ನೇ ಹುಟ್ಟುಹಬ್ಬವು ರಾಜ್ಯಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಇದರ ಬೆನ್ನಲ್ಲೇ ಇಂದು ಬೀದರ್ ಜಿಲ್ಲೆಯ ಹಳೆಂಬೂರು ಗ್ರಾಮದಲ್ಲಿ ಭವ್ಯ ಉಚಿತ ಆರೋಗ್ಯ ಶಿಬಿರ ಕೂಡ ಆಯೋಜನೆ ಮಾಡಲಾಗಿತ್ತು. ಬೀದರ್ ಜಿಲ್ಲೆಯಲ್ಲಿ ಹೆಸರಾಂತ ಗುರುಪಾದಪ್ಪ ನಾಗಮರ್ಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕೋಆಪರೇಟಿವ್ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಲಿಮಿಟೆಡ್ ವತಿಯಿಂದ ನಡೆದ ಈ ಶಿಬಿರದಲ್ಲಿ 100 ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ತಜ್ಞ ವೈದ್ಯರಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ತಪಾಸಣೆ ನಡೆಸಲಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರು ದೇಶಕ್ಕಾಗಿ ಸಲ್ಲಿಸಿರುವ ಸೇವೆಯನ್ನು ಸ್ಮರಿಸಿ ಅವರು ಇನ್ನೂ ಹೆಚ್ಚಿನ ದಿನಗಳು ಆರೋಗ್ಯವಾಗಿರಲಿ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಒಬ್ಬ ಮಣ್ಣಿನ ಮಗನ ಹುಟ್ಟುಹಬ್ಬವಲ್ಲ, ಇಡೀ ಕರ್ನಾಟಕ ರಾಜ್ಯವಷ್ಟೇ ಅಲ್ಲ, ಇಡೀ ಭಾರತ ದೇಶವನ್ನು ಆಳಿದ್ದು ಹಾಸನ ಅಂತ ಚಿಕ್ಕ ಜಿಲ್ಲೆಯಲ್ಲಿ ಹುಟ್ಟಿ ಒಂದು ರೈತ ಕೆಲಸ ಮಾಡುತ್ತಿರುವವರು ಡೆಲ್ಲಿಯ ಪ್ರಧಾನಮಂತ್ರಿ ಅಂದರೆ ಇಡೀ ಭಾರತ ದೇಶದ ಅತಿ ಉನ್ನತ ಸ್ಥಾನಕ್ಕೆ ಮುಟ್ಟಿರುವ ಒಬ್ಬ ರೈತನ ಹುಟ್ಟುಹಬ್ಬ ಇದೆ. ಡೆಲ್ಲಿ ಮೆಟ್ರೋ ಆಗಿರ್ಬೋದು, ಇವತ್ತೇನು ಬೆಂಗಳೂರಿನ ಜನರೇ ನೀರು ಕುಡಿತಾ ಇದ್ದೀರಿ, 9 TMC ಯಾರಾದರೂ ನೀರು ಸ್ಯಾಂಕ್ಷನ್ ಮಾಡಿದ್ರೆ ಅದು ದೇವೇಗೌಡ ಸಾಹೇಬರಿದ್ದಾರೆ. ರೈತರಿಗೋಸ್ಕರ, ರೈತರು ಕಬ್ಬು ಬೆಳಿಬೇಕು, ರೈತರು ಉಳಿಬೇಕಂತ ಕರ್ನಾಟಕ ಆದ್ಯಂತ 20 ಶುಗರ್ ಫ್ಯಾಕ್ಟ್ರಿಗಳು ತಂದರು. ಸಾಕಷ್ಟು ಸಹಸ್ರಾರು ಕೆಲಸಗಳು ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಯನ್ನು IT ಕಂಪನಿಗಳಿರುತ್ತೆ, 10 ವರ್ಷ ಟ್ಯಾಕ್ಸ್ ರಿಯಾಯಿತಿ ಮಾಡಿದ್ರು. ಅದರಿಂದ ದೇಶ ಎಷ್ಟೋ ಮುಂದೆ ಉನ್ನತ ಸ್ಥಾನಕ್ಕೆ ಬಂದಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯವರ ನೇತೃತ್ವದಲ್ಲಿ ಹಳೆಂಬೂರು, ನಮ್ಮ ಬೀದರ್ ಉತ್ತರ ಮತಕ್ಷೇತ್ರದ ಹಳೆಂಬೂರು ತಾಲೂಕಿನಲ್ಲಿ ನಾವೆಲ್ಲರೂ ಸೇರಿ ಸಂಗಮೇಶ್ ಪಾಟೀಲ್ ಹಳೆಂಬೂರು ಸರ್ ಆಗಿರ್ಬೋದು, ಸಿದ್ದು ಲೌಟೆ ಅಣ್ಣ ಆಗಿರ್ಬೋದು, ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾದೇವ್ ಸರ್ ಆಗಿರ್ಬೋದು, ನಮ್ಮ ಅಶ್ವಿನ್ ಅಣ್ಣ ಆಗಿರ್ಬೋದು, ನಮ್ಮ ಸಾಗರರಾಗಿರ್ಬೋದು, ನಾವೆಲ್ಲರೂ ಬಂದು ಒಂದು ಗುರುಪಾದಪ್ಪ ನಾಗಮಾರ್ಪಳ್ಳಿ ಆಸ್ಪತ್ರೆ ವತಿಯಿಂದ ಇಂಥ ಒಂದು ಸುಂದರ ದಿವಸದಿಂದ ನಮ್ಮ ರೈತರಿಗೆ, ಯಾಕಂದರೆ ಈ ದೇಶ ಉಳಿಬೇಕು, ದೇಶ ಮುನ್ನಡಿಬೇಕು, ರೈತರೇ ಅದಕ್ಕೆ ಮೂಲ ಕಾರಣ. ರೈತರು ಈ ದೇಶದ ಬೆನ್ನೆಲುಬು. ರೈತರು ಹೊಲದಲ್ಲಿ ಕೆಲಸ ಮಾಡಿ ಅವ್ರ ಕಾಲು, ಮಂಡಿ ನೋವು, ಬೆನ್ನು ನೋವು, ತಲೆನೋವು ಇದೆ. ಅದಕ್ಕೋಸ್ಕರ ನಮ್ಮ ಆರ್ಥೋಪೆಡಿಷಿಯನ್ ಆದ ಡಾಕ್ಟರ್ ಕಾರ್ತಿಕ್ ಪಾಟೀಲ್ ಅವರು ಮತ್ತು ನಮ್ದು ಇಡೀ ಗುರುಪಾದಪ್ಪ ನಾಗಮಾರ್ಪಳ್ಳಿ ಹಾಸ್ಪಿಟಲ್ ತಂಡ ಬಂದು ಉಚಿತವಾಗಿ ಈ ಸೇವೆಯನ್ನು ಕಳೆದ 10 ವರ್ಷದಿಂದ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಇದು ದೇವೇಗೌಡ ಸಾಹೇಬರ ಬರ್ತ್ಡೇ ನಿಯಮಿತವಾಗಿ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯವರು ಹಾಗೂ ನಮ್ಮ ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ಉಮಾಕಾಂತ್ ನಾಗಮಾರ್ಪಳ್ಳಿಯವರ ನೇತೃತ್ವದಲ್ಲಿ ಗುರುಪಾದಪ್ಪ ನಾಗಮಾರ್ಪಳ್ಳಿ ಆಸ್ಪತ್ರೆ ಎಲ್ಲ ನಿರ್ದೇಶಕರೊಂದಿಗೆ ಹಳೆಂಬೂರಿನ ಎಲ್ಲ ನಾಗಮಾರ್ಪಳ್ಳಿ ಬೆಂಬಲಿಗರು, ಎಲ್ಲ ನಮ್ಮ ಹಿರಿಯರು, ಸಂಗಮೇಶ್ ಗೌಡರು, ಸಿದ್ದು ಲೌಟೆ ಅಣ್ಣವರು, ಮಾದೇವಣ್ಣವರು, ಅಶ್ವಿನವರು ಎಲ್ಲ ಸೇರಿ ಇಂಥ ಒಂದು ಸುಂದರ ಕಾರ್ಯಕ್ರಮ ನಡೆಸ್ಕೊಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಇಂದು ಅಲಿಯಂಬರ್ ಗ್ರಾಮದಲ್ಲಿ ಗುರುಪಾದಪ್ಪ ನಾಗಮಾರ್ಪಳ್ಳಿ ಫೌಂಡೇಶನ್ ಹಾಗೂ ಗುರುಪಾದಪ್ಪ ನಾಗಮಾರ್ಪಳ್ಳಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ಇಂದು ಸನ್ಮಾನ್ಯ ದೇಶದ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಅಲಿಯಂಬರದ ವೀರಭದ್ರೇಶ್ವರ ಅಪ್ಪನವರ ಮಂದಿರದಲ್ಲಿ ಈ ಗುರುಪಾದಪ್ಪ ಹಾಸ್ಪಿಟಲ್ ಅವರ ಉಚಿತ ತಪಾಸಣೆ ಕಾರ್ಯಕ್ರಮವನ್ನು ಇಂದು ಸನ್ಮಾನ್ಯ ಶ್ರೀ
ಉಮಾಕಾಂತ್ ನಾಗಮಾರ್ಪಳ್ಳಿ ಹಾಗೂ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಹಾಗೂ ತರುಣ್ ನಾಗಮಾರ್ಪಳ್ಳಿ ಅವರ ನೇತೃತ್ವದಲ್ಲಿ ಉಚಿತ ತಪಾಸಣೆ ಕಾರ್ಯಕ್ರಮವನ್ನು ವೀರಭದ್ರೇಶ್ವರ ಮಂದಿರದಲ್ಲಿ ಈ ಹಳೆಂಬರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದವರಿಗೆ ಆರೋಗ್ಯದ ಅನುಕೂಲ ಆಗುವಂತೆ ಇಂದು ಕ್ಯಾಂಪನ್ನು ಇಲ್ಲಿ ಆಯೋಜಿಸಲಾಗಿದೆ. ಅದಕ್ಕೆ ಈ ನಮ್ಮ ವತಿಯಿಂದ ಹಾಗೂ ಹಳೆಂಬರ ಗ್ರಾಮದ ನಮ್ಮದು ಎಲ್ಲ ಟೀಮ್ ಅದು ಮಾದೇವ್ ಬಿರಾದಾರ್, ಚಿದ್ದು ಲೌಟೆ, ಅಶ್ವಿನ್ ಅವರು, ಸಂತೋಷ್ ಪಡಸಲೆ, ಸಾಗರ್, ಜಗು ಈಗ ಎಲ್ಲರ ವತಿಯಿಂದ ನಾವು ಅವರಿಗೆ ಗುರುಪಾದಪ್ಪ ನಾಗಮಾರ್ಪಳ್ಳಿ ಫೌಂಡೇಶನ್ ವತಿಗೂ ಹಾಗೂ ಹಾಸ್ಪಿಟಲಿಗೂ ಹಾಗೂ ಇಲ್ಲಿ ಬಂದಂಥ ಎಲ್ಲ ಡಾಕ್ಟರ್ಸ್ಗಳಿಗೂ ಹಾಗೂ ಮತ್ತು ನಮ್ಮ ದೇವೇಗೌಡರಾದಂಥ ಮಾಜಿ ಪ್ರಧಾನಿಯಾದಂಥ ದೇವೇಗೌಡರವರಿಗೂ ನಮ್ಮ ವತಿಯಿಂದ ಶುಭವಾಗಲಿ ಅಂತಕ್ಕಂಥ ಹಾರೈಸುತ್ತಾ. ಇವಾಗಿದ್ದು ಇಂದಿನ ಮಧ್ಯಾಹ್ನ ನ್ಯೂಸ್ ರೌಂಡಪ್ನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.